ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಇವತ್ತಿನ ಟ್ಯಾರೋ ರೀಡಿಂಗ್ ಬಂದುಬಿಟ್ಟು ನಿಮ್ಮ ವ್ಯಕ್ತಿ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ. ತುಂಬ ಜನ ಈ ಕ್ವಶನ್ನ ಪರ್ಸನಲ್ ರೀಡಿಂಗ್ಸಲ್ಲೂ ಕೇಳ್ತೀರಾ. ಸೊ ಇದು ಒಂದು ಜನರಿಕ್ ರೀಡಿಂಗ್, ನಿಮ್ಮ ವ್ಯಕ್ತಿ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ಅಂದ್ಬಿಟ್ಟು. ಇದೊಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಕ್ವಿಕ್ ಟ್ಯಾರೋ ರೀಡಿಂಗ್ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ. ಸೊ ಇಲ್ಲಿ 2 ಪೈಲ್ ಇದೆ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2 ಮತ್ತು ತೋರಿಸ್ತೀನಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ಈ ರೀಡಿಂಗ್ನ ನೀವು ಪಾಸ್ ಮಾಡಿ ನಿಮಗೆ ಯಾವ ಪೈಲ್ ಕಾಲ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಅಲ್ಲಿ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಈ ರೀಡಿಂಗ್ನ ನೋಡ್ಬೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಪೈಲ್ 1 ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಪೈಲ್ 1 ವ್ಯೂವರ್ಸ್, ಸೊ ಯಾರ್ಯಾರು ಈ ಪೈಲ್ನ ನೋಡ್ತಾ ಇದ್ದೀರಾ? ಸೊ ನೀವು ಯಾವ ಪರ್ಸನ್ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಥಿಂಕ್ ಮಾಡಿ. ಆ್ಯಂಡ್ ಯೂನಿವರ್ಸ್ ಬಗ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸಿ. ಆ್ಯಂಡ್ ಟೇಕ್ ಅ ಡೀಪ್ ಬ್ರೀತ್ ಆ್ಯಂಡ್ ಟ್ಯಾರೋ ಮುಖಾಂತರ ನಿಮ್ಗೇನು ಆನ್ಸರ್ ಬರುತ್ತೆ ಅಂತ ನೋಡಿ. ಪೈಲ್ 1 ವ್ಯೂವರ್ಸ್, ನಿಮ್ಮ ವ್ಯಕ್ತಿ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ನೋಡೋಣ. ಓಕೆ, ಸೊ ಈ ಕಾರ್ಡ್ ಹೀಗೆ ಬಿದ್ದಿತ್ತು. ಐ ವಿಲ್ ಜಸ್ಟ್ ರಿವರ್ಟ್ ಇಟ್. ಸೊ ಇದರಲ್ಲಿ ಇಟ್ಸ್ ಎ ಡಿಫ್ರೆಂಟ್ ರೀಡಿಂಗ್. ಓಕೆ, ಇದರಲ್ಲಿ ಇದು 8 ಆಫ್ ಸ್ವಾರ್ಡ್ಸ್ ಇನ್ ರಿವರ್ಸ್. ಸೊ 8 ಆಫ್ ಸ್ವಾರ್ಡ್ಸ್ ಅಪ್ಸೈಡ್ ಇದ್ದರೆ ನಿಮ್ಮ ಪರ್ಸನ್ ಒಂದು ಮೆಂಟಲ್ ಟ್ರ್ಯಾಪಲ್ಲಿದ್ದಾರೆ ಅಥವಾ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಈ ಕಾರ್ಡ್ ಹೀಗೆ ಬಿದ್ದಿದೆ. ಸೊ ಅವ್ರಿಗೆ ಇವಾಗ ಪ್ರೆಸೆಂಟ್ ಅಟ್ ದ ಮೂಮೆಂಟ್ ಕ್ಲಾರಿಟಿ ಇದೆ ನಿಮ್ಮ ಬಗ್ಗೆ. ಸೊ ಅವ್ರು ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ ಅಂದರೆ ಎಸ್, ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಕಾಂಪ್ಲಿಮೆಂಟೆಡ್ ಬೈ 2 ಆಫ್ ಕಪ್ಸ್. ಓಕೆ, ಸೊ ಅವ್ರು ನಿಮ್ಮನ್ನು ಒಂದು ಸೋಲ್ಮೇಟ್ ಎನರ್ಜಿ, ಟ್ರೂ ಫ್ರೆಂಡ್ ಆ್ಯಂಡ್ ಒಂದು ಪಾರ್ಟ್ನರ್ ಎನರ್ಜಿಯಲ್ಲಿ ನೋಡ್ತಾರೆ. ಸೊ ಖಂಡಿತವಾಗಿ ನಿಮ್ಮ ಪರ್ಸನ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ. ಸೊ ಪೈಲ್ 1 ವ್ಯೂವರ್ಸ್, ಯಾರ್ಯಾರು ನೋಡಿದ್ದೀರಾ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಪೈಲ್ 2 ವ್ಯೂವರ್ಸ್, ಸೊ ಪೈಲ್ 2 ವ್ಯೂವರ್ಸ್, ಯಾರ್ಯಾರು ನಿಮ್ಮ ಪರ್ಸನ್ ಬಗ್ಗೆ ನೋ ಕಾಂಟ್ಯಾಕ್ಟ್ ಅನ್ಬ್ಲಾಕ್ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಈ ವ್ಯಕ್ತಿ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಂತ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಟೇಕ್ ಅ ಡೀಪ್ ಬ್ರೀತ್. ಯೂನಿವರ್ಸ್ ಥ್ಯಾಂಕ್ ಮಾಡಿಬಿಟ್ಟು ನಿಮಗೆ ಕರೆಕ್ಟ್ ಮೆಸೇಜಸ್ ಬರಲಿ, ನಿಮಗೆ ಕ್ಲಾರಿಟಿ ಆ್ಯಂಡ್ ಗೈಡೆನ್ಸ್ ಸಿಗಲಿ ಅಂತ ಅಂದ್ಕೊಳ್ಳಿ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ನೋಡೋಣ. ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ನೋಡೋಣ. ಸೊ ಪೈಲ್ 1 ಮ್ಯಾಜಿಷಿಯನ್ ಇನ್ ರಿವರ್ಸ್ ಬಂದಿದೆ. ಸಾರಿ ಪೈಲ್ 2, ಈ ಪರ್ಸನ್ ದೇ ಆರ್ ನಾಟ್ ಓಪನ್. ಇಟ್ಸ್ ನಾಟ್ ಅ ಬೆಸ್ಟ್ ಫಿಟ್, ಇಟ್ಸ್ ನಾಟ್ ಅ ಕರೆಕ್ಟ್ ಚಾಯ್ಸ್. ಸೊ ಅವ್ರು ಅನ್ಬ್ಲಾಕ್ ಮಾಡಿಲ್ಲ ಅಂದರೆ ಇಟ್ಸ್ ನಿಮಗೇ ಒಳ್ಳೆಯದು. ಯು ಕ್ಯಾನ್ ಸಿ ಪಾಸಿಟಿವ್ ಡೈರೆಕ್ಷನ್ ಇನ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಡೈರೆಕ್ಷನ್ನ ನೀವು ಹೊಸ ಒಂದು ಡೈರೆಕ್ಷನ್ನ ನೋಡ್ಬೋದು.
ಸೊ ಈ ಪರ್ಸನ್ ಆಲ್ಸೋ ವೆರಿ ಕಂಜೂಸ್, ಸ್ಟಿಂಜಿ ಎನರ್ಜಿ ಇಮೋಷನಲಿ ಆ್ಯಂಡ್ ಮಾನಿಟರಿಲಿ. ಸೊ ಇಂಥ ಒಂದು ವ್ಯಕ್ತಿಯಿಂದ ದೂರ ಇದ್ರೇ ಒಳ್ಳೆಯದು. ನೋ, ದೇ ವಿಲ್ ನಾಟ್ ಅನ್ಬ್ಲಾಕ್ ಯು. ಸಾರಿ ಫಾರ್ ದಿಸ್ ಮೆಸೇಜ್, ಬಟ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನೋಡಿ ಆ್ಯಂಡ್ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ಅನದರ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.